ಯರಬಾಗ್ ಗ್ರಾಮ ಪಂಚಾಯಿತಿಯಲ್ಲಿ 33 ಲಕ್ಷಕ್ಕೂ ಅಧಿಕ ಮೊತ್ತದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಸವಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪವೊಂದು ಕೇಳಿ ಬಂದಿರುವಂಥದ್ದು. 2023-24ನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ 33 ಲಕ್ಷ ರೂಪಾಯಿಗಳ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಪಿಡಿಒ ಅಬ್ದುಲ್ ರಜಾಕ್ ಹಾಗೂ ಅಧ್ಯಕ್ಷೆ ಸುರೇಖಾ ಬಸವರಾಜ್ ವಿರುದ್ಧ ಭ್ರಷ್ಟಾಚಾರದ ಹಿನ್ನೆಲೆ ದೂರನ್ನ ನೀಡಲಾಗಿದೆ. ಭ್ರಷ್ಟಾಚಾರದ ದೂರನ್ನು ಆಧರಿಸಿ ಅಕ್ರಮದ ಬಗ್ಗೆ ತನಿಖೆ ನಡೆಸಲು ಸೂಚನೆಯನ್ನ ನೀಡಲಾಗಿದೆ. 3 ಬಾರಿ ತನಿಖೆಗೆ ಆದೇಶ ಬಂದರೂ ಕೂಡ ಕ್ಯಾರೆ ಅಂತ ಇಲ್ಲ. ಬಸವ ಕಲ್ಯಾಣ ತಾಲೂಕು ಪಂಚಾಯತ್ನ ಆಡಳಿತ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ಆಯುಕ್ತಾಲಯದಿಂದ ಒಟ್ಟು 3 ಬಾರಿ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಸೊಪ್ಪು ಹಾಕದೆ ಅಧಿಕಾರಿಗಳು ಅದು ಕಿಮ್ಮತ್ತೆ ಕೊಡ್ತಾ ಇಲ್ಲ. ತಾಲೂಕ್ ಪಂಚಾಯತ್ ಇಒ ರಮೇಶ್ ಅವರ ಮೌನದ ಹಿಂದೆ ಇರುವಂತಹ ಕಾರಣ ಏನು ಅನ್ನೋದು ಈಗ ಬಸವ ಕಲ್ಯಾಣದ ಜನ ಕೇಳುವಂತಾಗಿದೆ. ಇಒ ಅವರ ನಿರ್ಲಕ್ಷ್ಯದ ಹಿನ್ನೆಲೆ ತನಿಖೆಯನ್ನ ಲೋಕಾಯುಕ್ತರಿಗೆ ನೀಡಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ದೂರುದಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಭೀಮಾ ರೆಡ್ಡಿ ಸಿಂಧನಕೇರ ಅವರಿಂದ ಲೋಕ ತನಿಖೆಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಬಾಗ್ ಗ್ರಾಮ ಪಂಚಾಯತಲ್ಲಿ 15ನೇ ಹಣಕಾಸಿನ 2023-24 ಸಾಲಿನ ಭ್ರಷ್ಟಾಚಾರದ ಬಗ್ಗೆ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಮತ್ತು ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತಂದರೆ 33 ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಬ್ಲೀಚಿಂಗ್ ಪೌಡರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಮೇಲೂ, ಮತ್ತು ನೀರಿನ ಕುಡಿಯುವ ನೀರಿನ ಮತ್ತು ಗ್ರೈ ವಾಟರ್ ಅಂದರೆ ಚರಂಡಿ ಕ್ಲೀನಿಂಗ್ ಅಂತ ಹೇಳಿ, CCTV ಹಾಕಿದ್ದೀವಿ ಅಂತ ಹೇಳಿ, ಪಂಚಾಯತ್ ಬಿಲ್ಡಿಂಗ್ ವರ್ಕ್ ಮಾಡಿದ್ದೀವಿ ಅಂತ ಹೇಳಿ, ಮತ್ತು 15ನೇ ಹಣಕಾಸಿನಲ್ಲಿ 5% ವಿಕಲಚೇತನರಿಗೆ ಸಹಾಯ ಮಾಡಬೇಕಂತಿದೆ. ಆದರೆ ಇವರು ವಿಕಲಚೇತನರಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ 1,15,000 ರೂಪಾಯಿ ವಿಡ್ರಾ ಮಾಡಿದ್ದಾರೆ. ಎಲ್ಲ ದಾಖಲೆಗಳಿದೆ. ಮತ್ತು ಇದು ತನಿಖೆ ಆಗಲಿ ಅಂತೇಳಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಿದ್ದಾಗ ಆದೇಶ ಬಂತು, ವರದಿ ತನಿಖೆ ಮಾಡಿ ಅಂತೇಳಿ. ಯಾರಿಗೆ? ತಾಲೂಕಾ ಪಂಚಾಯತ್ಗೆ. ತಾಲೂಕಾ ಪಂಚಾಯತ್ ಅವರು ವರದಿ ಸಲ್ಲಿಸಲಿಲ್ಲ, ಅವ್ರು ಎನ್ಕ್ವೈರಿನೇ ಮಾಡಿಲ್ಲ, ಏನಿದೆಯೋ ಗೊತ್ತಿಲ್ಲ. ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಬಂದಿದೆ. 7 ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತೇಳಿ ಜಿಲ್ಲಾ ಪಂಚಾಯತ್ ಅವರು ಆಲ್ರೆಡಿ ಬಂದಿದ್ದಾರೆ. ಇದು ಯಾವಾಗ ಬಂದಿದೆ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಬಂದಿದ್ದು. ಇದು ವರದಿ ಮಾಡಿಲ್ಲ. ಮತ್ತೆ ಇವರು ವರದಿ ಮಾಡಿಲ್ಲ ಅಂಥೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದೆ. ಅರ್ಜಿ ಸಲ್ಲಿಸಿದಾಗ ಅವಾಗಲೂ ಕೂಡ 7 ದಿನದಲ್ಲಿ ವರದಿ ಸಲ್ಲಿಸಿ ಅಂತ ಹೇಳಿದರು. ಇದು ಯಾವಾಗ ಅಂತಂದರೆ 29 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಬಂದಿದ್ದು. ಇದು ಕೂಡ ಅವ್ರು ಮಾಡಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ರಮೇಶ್ ಅವರು ತನಿಖೆ ಮಾಡಿಲ್ಲ. ಕೇಳಿದ್ರೆ ಇಂಥ ಕಂಪ್ಲೇಂಟ್ ಬರುತ್ತೆ ಹೋಗುತ್ತೆ ಅಂಥೇಳಿ ಅದಕ್ಕೆ ಬೇಜವಾಬ್ದಾರಿತನ ಮಾಡಿದ್ರು. ತನಿಖೆ ಆಗಬೇಕು. ಮತ್ತು 11ನೇ ತಿಂಗಳಲ್ಲೂ ಕೂಡ ಬಂತು ವರದಿ ಮಾಡಿರಿ ಅಂತೇಳಿ. ವರದಿ ಮಾಡಿ 7 ದಿನದಲ್ಲಿ ಇದು ಸಲ್ಲಿಸಿ ಅಂತೇಳಿ. ಅವಾಗಲೂ ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ, ಇದು ಜಸ್ಟ್ ಡೆಮೋ ಅಷ್ಟೇ. ಯಾವ ರೀತಿ ಅವರು ಒಂದೇ ಫೋಟೋದಲ್ಲಿ 2 ಬಿಲ್ ಮಾಡ್ಕೊಂಡಿದ್ದಾರೆ, 5 ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಡೆಮೋ ಅಷ್ಟೇ. 15 ನಿಮಿಷ ಕಟ್ಕೊಂಡು ಮತ್ತೊಂದು